ಜಪ ಮಾಡ್ರಿ, ಯಾವುದೇ ಸಾಧನ ಮಾಡ್ರಿ, ಅದು ನಿಮಿಷ ಇರಲಿ, ಹೇಳಿಕೆ ಇರಲಿ, ಸಂಖ್ಯೆ ಇರಲಿ, 21 ಮಂತ್ರ, 51 ಮಂತ್ರ, 111 ಮಂತ್ರ, ದಿನ ಇದ್ರೆ ಎಷ್ಟು ದಿವಸ ಮಾಡಬೇಕು ಅಂತ ಕೇಳ್ತಾರೆ. 21 ದಿವಸ, 51 ದಿವಸ, 111 ದಿವಸ. ತಕ್ಷಣಕ್ಕೆ ಆಗೋದಿಲ್ಲ, ಒಪ್ತೀನಿ. ನಾವು ಆದರೆ ಹೇಳಬೇಕು, ಅದು ಆಗಲಿ ಬಿಡಲಿ. ಅದು ಯಾಕೆ ಹಂಗೆ ಹೇಳಬೇಕಪ್ಪ ಅಂದ್ರೆ ಪರಮಾತ್ಮನಿಗೆ ಜವಾಬ್ದಾರಿ ಕೊಡ್ತೀವಿ ನಾವು. ಇಲ್ಲ ಇವನು ಎಷ್ಟು ಬೆಳಿಕದ, ನಾವು ಇನ್ನೂ ನಾ ಮಾಡೇ ಇಲ್ಲ, ಆಲೆ ಬೆರಕೆ ನನ್ನ ಮ್ಯಾಗ ಹೋಗ್ತೀವಿ ಲಗಾಕೊಂಡ್ಬಿಟ್ಟರು ಅಂತ ನಾವು. ಪರಮಾತ್ಮನಿಗೆ ಕಮಿಟ್ಮೆಂಟ್ ಆಗತ್ತ. ಕಮಿಟ್ಮೆಂಟ್ ಒಂದು ಮಾಡಲೇಬೇಕು. ಈಗ ನಿನ್ನ ದಯದಿಂದ ಆಗಿದೆ ಅಂತ ನಾ ಹೇಳಿಬಿಟ್ಟಿದ್ದೀನಲ್ಲ, ಈಗ ಮಾಡದಿದ್ರೆ ಪರಮಾತ್ಮಂದು ಇನ್ಸಲ್ಟ್ ಆಗತ್ತ ಅವಂಗ. ಇದು ತಂತ್ರ ಗೊತ್ತಾ? ಸೊ ಇದನ್ನು ದಿನಾಲು ಮಾಡಿ, ದಿನಾಲು ಮಾಡಬೇಕು. ಬೆಳಗ್ಗೆ ಹೇಳ್ರಿ, ಧ್ಯಾನಕ್ಕೆ ಕೊಡ್ರಿ, ಕಣ್ಣು ಮುಚ್ಕೋರಿ. ಕಣ್ಣು ಮುಚ್ಕೊಂಡು ದೇವ್ರಿ ನನ್ನ ಮನೆಯೊಳಗೆ ಎಲ್ಲ ಸರಿ ಇದೆ ಹೇಳ್ರಿ. ಇದ್ರಿಗಪ್ಪ ಭಾಳ ಕೆಟ್ಟದ ಕಾಲ, ಭಾಳ ಕೆಟ್ಟದ, ನಿಮ್ಗೆ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಏನು ಅವಘಡ ಆಗುತ್ತೋ ಗೊತ್ತಿಲ್ಲ, ಏನು ಸಮಸ್ಯೆ ಬರ್ತದೆ ಗೊತ್ತಿಲ್ಲ. ಸಮಸ್ಯೆಗಳು ಬರುವ ಮುನ್ನ ಪರಿಹಾರ ಮಾಡ್ಕೋಬೇಕು ನಿಮ್ಮನ್ನು ನೀವೇ. ಆ ಪರಿಹಾರ ಎಲ್ಲದ? ನೀವು ಮತ್ತೊಬ್ಬರನ್ನ ನಂಬಕ್ಕೆ ಹೋಗ್ಬೇಡ್ರಿ, ನಿಮ್ಮನ್ನು ನೀವು ನಂಬ್ರಿ. ಮತ್ತೊಬ್ಬರನ್ನ ಅತ್ಯಂತ ಪರಮ 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 ವ್ಯಕ್ತಿ ಯಾರಪ್ಪ ಅಂತಂದ್ರೆ ದೇವರು. ಅವನ ಮುಂದೆ ಎಲ್ಲ ಹೇಳ್ಕೊರಿ, ಅವನಿಗೇ ಕೇಳ್ರಿ. ಹೌದಾ? ಕಣ್ಣಿಗೆ ಕಾಣೋ ದೇವ್ರಂದ್ರೆ ತಂದೆ ತಾಯಿ ಗುರು ಮೊದಲು. ಹೌದಾ? ತಂದೆ ತಾಯಿ ಗುರು. ಯಾಕಂದ್ರೆ ದೇವ್ರ ನೀವು ನೋಡೇ ಇಲ್ಲಲ್ಲ, ಯಾರು ನೋಡಿರಲಿಲ್ಲ. ಅದಕ್ಕೆ ಇವ್ರ ಮೂಲಕ ಹೋಗ್ರಿ. ತಾಯಿ, ಅದಕ್ಕಿಂತ ಮುಂಚೆಗೆ ಇನ್ನೊಂದು ಕಾಣಬೇಕಾದ್ರೆ ಸೂರ್ಯ. ಜಗತ್ತಿಗೆ ಬೆಳಕು ಕೊಟ್ಟು, ಜಗತ್ತಿಗೆ ಶಕ್ತಿಯನ್ನು ಕೊಟ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಾನ. ಸೂರ್ಯನಿಗೆ ಕೈ ಮುಗಿರಿ. ಹೌದಾ? ಸೂರ್ಯನಿಗೆ ಕೈ ಮುಗಿರಿ, ಅವ್ವ ಕೈ ಮುಗಿರಿ, ತಂದೆ ಕೈ ಮುಗಿರಿ. ಹೌದಾ? ಕೈ ಮುಗಿದು ಗುರುಗಳಿಗೆ ಕೈ ಮುಗಿರಿ, ಮುಗ್ಕೊಂಡು ಕೇಳ್ಕೊರಿ. ಸಿದ್ಧಿ ಗ್ಯಾರಂಟಿ. ಇವತ್ತಲ್ಲ ನಾಳೆ. ಕೆಲವು ಮಂದಿಗೆ 1 ದಿವಸದಾಗ, ಕೆಲವು ಮಂದಿಗೆ 5 ದಿವಸದಾಗ, ಕೆಲವು ಮಂದಿಗೆ 21 ದಿವಸದಾಗ ಆಗಲೇಬೇಕು. 100ಕ್ಕೆ 100 ಗಟ್ಟಿಟ್ಟು ಬುತ್ತಿದು. ಮಾಡ್ತೀರಾ? ನಾನು ಇಷ್ಟು ಹೇಳ್ತೀನಿ. ಮತ್ತೆ ಒಂದು ಮಾಯಾ, ಸಂಸಾರವೇ ದೊಡ್ಡ ಮಾಯಾ. ಮಾಟಿಗೆ ಬಿಡೋದಿಲ್ಲ, ಮಾಟಿಗೆ ಬಿಡೋದಿಲ್ಲ. ನೀವು ಕೇಳಿರಲಿಲ್ಲ ಹಿಂದಕ್ಕೆ ಋಷಿ ಮುನಿಗಳು ತಪಸ್ಸಿ ಕುಂತಾಗ ರಾಕ್ಷಸ ಬಂದು ಕಾಡ್ತಿದ್ರು, ಕೇಳಿರಲಿಲ್ಲ? ನೀವು ಚಲೋ ಕಾರ್ಯ ಮಾಡಕ್ಕೆ ಹೋದ್ರೆ ಮಾಡಿಸ್ಕೊಡೋದೇ ಇಲ್ಲ. ಅದು ನೋಡ್ಬೇಕಾದ್ರೆ ಮಜಾ ಅದ. ನೀವು ಚಲೋ ಕಾರ್ಯ ಮಾಡಕ್ಕೆ ಹೋದ್ರೆ ಮಾಡಿಸ್ಕೊಡೋದೇ ಇಲ್ಲ. ಅದು ಎಷ್ಟೋ ಮಂದಿ ಅಂತಾರೆ ಆಶ್ರಮ ನೋಡ್ಕೊಂಡು ನಾವು ಬರ್ಬೇಕಂತ ಅನ್ಸುತ್ತೆ ಗುರುಗಳು ಅದು ಒಟ್ಟು ಬರೋಕ್ಕಾಗೋದು ನೋಡ್ರಿ. ಇದೇ ಬರೋಕ್ಕಾಗೋದ್ರಿ. 3 ವರ್ಷ ಆಯ್ತು ರೀ, ಬರ್ಬೇಕು ಇವತ್ತು ಬರೋದು ಆತ್ ನೋಡ್ರಿ. ಎಷ್ಟೋ ಮಂದಿ ಅಂತಾರೆ ಇದನ್ನು. ಯಾಕೆ ಹಂಗಾಗುತ್ತಪ್ಪ ಅಂತಂದ್ರೆ ನಿಮ್ಮ ಕರ್ಮ ಬಿಡೋದಿಲ್ಲ. ಅದು ಇಲ್ಲಿ ಬರಾಕ ಲಗುನ, ಇಲ್ಲಿ ಬಂದ್ರೆ ಕಮ್ಮಿ ಆಗುತ್ತಲ್ಲ, ಕಮ್ಮಿ ಮಾಡಿಸ್ಕೊಡುದಿಲ್ಲ. ಅದು ಅದಕ್ಕೆ ತಪ್ಪಿಸ್ತೈತೆ. ಅದು ಒಂದು ದಿವ್ಸ ಟೈಮ್ ಬರ್ತದ, ನಿಮ್ಗೆ ಕಮ್ಮಿ ಆಗೋ ಟೈಮ್ ಬರ್ತದ. ಆಶ್ರಮಿಗೆ ಎಳ್ಕೊಂಬರ್ತದ. ಅದ ಆಶ್ರಮಕ್ಕೆ ಅದೇ ಎಳ್ಕೊಂಬರ್ತದ. ಎಳ್ಕೊಂಬಂದು ಆಶ್ರಮ ಇಡಿಸ್ತದ. ಗುರುಗಳ ದಯೆಯಿಂದ, ವೈದ್ಯರ ದಯೆಯಿಂದ ಕಮ್ಮಿ ಆಗ್ತದೆ ಗ್ಯಾರಂಟಿ. ಈ ಸ್ಥಳವೇ ಪವಿತ್ರದ. ಈ ಸ್ಥಳದೊಳಗೆ ಎನರ್ಜಿ ಸಿಕ್ಕಾಪಟ್ಟೆ ಅದು. ಪಾಸಿಟಿವ್ ಎನರ್ಜಿ ಅದ. ಇಲ್ಲೇ ನೀವು ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಅಡ್ಡಾಡ್ರಿ. ಇಲ್ಲಿ ಉಸಿರನ್ನು, ಇಲ್ಲಿ ಗಾಳಿಯನ್ನು ಉಸಿರಾಡಿಸಿ. ಇಲ್ಲಿ ಹೀಲಿಂಗ್ ಅದ. ಇಲ್ಲಿ ಎಂಥದಪ್ಪ ಅಂದ್ರೆ ಆಕ್ಸಿಜನ್ ಹೆಚ್ಚು ಪ್ರೊಡ್ಯೂಸರ್ ಮಾಡ್ತಕ್ಕಂಥ ಗಿಡಗಳನ್ನ ಹಚ್ಚಿ ನಾವು. ಹೆಚ್ಚು ಅಗಲವಾದ ಎಲೆ ಎಲ್ಲಿರ್ತಾವಲ್ಲ ಅಲ್ಲಿ ಆಕ್ಸಿಜನ್ ಹೆಚ್ಚು ಪ್ರೊಡ್ಯೂಸ್ ಆಗ್ತದೆ. ಇಲ್ಲಿ ನಾವು ಬೇರೆ ಬೇರೆಯವರು ಇದನ್ನ ಮಾಡ್ತಾರ. ಹೌದಾ? ಇದು 10 ಎಕರೆ ಜಾಗ ತೊಗೊಂಡಿವಿ ನಾವು. ಮಂದಿ ಹಂಗೆ ಒಂದು ಕೋಳಿ ಫಾರ್ಮ್ ಮಾಡಿದ್ರೆ ನಾ ಇವತ್ತು ಕೋಟ್ಯಾಧೀಶ ಹಾಕಿದ್ದೆ. ಕೋಳಿ ಫಾರ್ಮ್ ಮಾಡಿದ್ರೆ. ಹೌದಾ? ಅದನ್ನು ಮಾಡಲಿಲ್ಲ. ಅದಕ್ಕೆ ಒದ್ದಾಡಕತ್ತೀವಿ ನಾವು. ಇಲ್ಲಿ ಆಕ್ಸಿಜನ್ ತಯಾರು ಮಾಡೋ ಕಾರ್ಖಾನೆ ನಟ್ಟಿವಿ ನಾವು. ಯಾವ ಗಿಡ, ಒಂದೊಂದು ಗಿಡವೂ ಕೂಡ ಆಕ್ಸಿಜನ್ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳು. ನೆನಪಿಡ್ರಿ. ಯಾರಿಗೂ ಈ ಸೀರಿಯಸ್ನೆಸ್ ಗೊತ್ತಿಲ್ಲ. ಬರೀ ಗಿಡ ಕಡಿದಷ್ಟ ಗೊತ್ತದ, ಗಿಡ ಏನು ಮಾಡ್ತದೆ ಗೊತ್ತಿಲ್ಲ.
ಆದ ಕಾರಣ ಇಲ್ಲಿ ಆಕ್ಸಿಜನ್ ಭರ್ಪೂರ ಅದ ಮತ್ತು ಶುದ್ಧವಾಗ್ಯದ. ಬೆಂಗಳೂರಾಗ ಕೇವಲ 18% ಅದ ಆಕ್ಸಿಜನ್, ಚಲೋ ಆಕ್ಸಿಜನ್. ಉಳ್ಕಿದ್ದೇಳ ಕಾರ್ಬನ್ ಡೈಆಕ್ಸೈಡ್. ಬಾಂಬೆದಾಗ 7% ಅದ, ಡೆಲ್ಲಿಯೊಳಗೆ 3% ಅದ, ಬರೀ 3. ಹೌದಾ? ಇಲ್ಲಿ 100ಕ್ಕೆ 100, ಇಲ್ಲಿ 100ಕ್ಕೆ 100 ಅದ. ಅದಕ್ಕೆ ಕಮ್ಮಿ ಆಗುತ್ತೆ ನಿಮಗೆ. ಇಲ್ಲಿ ಟ್ರೀಟ್ಮೆಂಟ್ ಬರ್ತದ, ಶುದ್ಧ ವಾತಾವರಣ, ಶುದ್ಧ ಆಕ್ಸಿಜನ್ನು, ಅದು ಪೂರಕವಾಗ್ಯದ, ಕಮ್ಮಿ ಆಗುತ್ತೆ. ಆದ ಕಾರಣ ಇಂಥದನ್ನು ನಿಮ್ಮ ಮನೆ ಸುತ್ತಲೂ ನಿಮ್ಮ ಪರಿಸರದೊಳಗೆ ಬೆಳೆಸ್ರಿ. ಹಾಗೆ ನಮ್ಮ ಮನೆ ಗಿಡ ಬೆಳೆಸೋಕೆ ಆಗೋದಿಲ್ಲ, ಒಂದು ನೆನಪಿಟ್ಟಿರಿ. ನಾಗದಾಳಿ ಅಂತ ಬರ್ತದೆ, ಸ್ನೇಕ್ ಪ್ಲ್ಯಾಂಟ್ ಅಂತ ಬರ್ತದೆ. ಸ್ನೇಕ್ ಪ್ಲ್ಯಾಂಟ್ ಮೊಟ್ಟ ಮೊದಲು ನಿಮ್ಮ ಮನೆಯೊಳಗೆ ನೆಗೆಟಿವ್ ಎನರ್ಜಿ ಪ್ರೊಡ್ಯೂಸ್ ಆಗೋದು ಪಾಯ್ಖಾನೆಯಿಂದ, ತಿಳ್ಕೊರಿ. ಇವತ್ತು ನಾವೆಲ್ಲರೂ ತಪ್ಪು ಬಿಟ್ಟಿವಿ. ಅದು ಮಾಡರ್ನ್ ಟ್ರೆಂಡ್ ಡೆವಲಪ್ ಆಗ್ಯದ. ಏನಪ್ಪ ಅಂದ್ರೆ ಅಟ್ಯಾಚ್ಡ್. ಈಗ ಹೊರಗಡೆ ಇದ್ರೆ ಹೋಗೋದ್ರಿ ಮಂದಿ, ಅಷ್ಟು ನಾವು ಲೇಜಿ ಆಗಿಬಿಟ್ಟಿವಿ. ಇಲ್ಲಿ ಮೇಲ್ಗಡೆ ಮನೆ ಕಟ್ಟಿವಲ್ಲ, ಇದು ಮನೆ ಕಟ್ಟಿದಾಗ ಒಂದು ಹೊರಗಡೆ ಪಾಯ್ಖಾನೆ ಕಟ್ಟಿವಿ, ಬಾತ್ರೂಮ್ ಪಾಯ್ಖಾನೆ. ಅದನ್ನ ಲೈಕ್ ಮಾಡೋದಿಲ್ಲ ಯಾರು. ಒಳಗ ಬೇಕಂತಾರ, ಇದ್ದ ರೂಮ್ನಾಗ ಬೇಕು ಪಾಯ್ಖಾನೆ ಬಾತ್ರೂಮ್. ಆದರೆ ಗೊತ್ತಿರಲಿ, ಎಂದೂ ನೀವು ಲಿವಿಂಗ್ ರೂಮ್ನಾಗ ಪಾಯ್ಖಾನೆ ಇಡಬಾರ್ದು ಕರೆ. ಆದರೆ ನಾವೆಲ್ಲರೂ ತಪ್ಪೀವಿ, ನಾನು ತಪ್ಪೀನಿ. ಅದೇ ನಮ್ಮನ್ನು ಕಾಡೋದು. ಅದು ನೆಗೆಟಿವಿಟಿ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಅವು. ಸಂಡಾಸ್ ರೂಮು ಇದು ಅಂತಂದ್ರೆ ನೋಡಿರ್ಬೇಕು. ಹಾಗಾದ್ರೆ ಏನು ಮಾಡಬೇಕು? ನಾ ಹೇಳಿದ್ನಲ್ಲ, ಸ್ನೇಕ್ ಪ್ಲ್ಯಾಂಟನ್ನು ನಿಮ್ಮ ಬಾತ್ರೂಮ್ನಾಗ ಇಡ್ರಿ, ಟಾಯ್ಲೆಟ್ ರೂಮ್ನಾಗ ಇಡ್ರಿ, ಕಾರ್ನರ್ಗೆ. ಆನಂತರ ಒಂದು ಬಾಲ್ ತೊಗೊರಿ, ಒಂದು ಬಾಲ್ ತೊಗೊಂಡು ಉಪ್ಪು ಹಾಕ್ರಿ, ಕಲ್ಲುಪ್ಪು, ಹರಳುಪ್ಪು, ಹೌದಾ, ಹಾಕ್ರಿ. ಒಂದು 7-8 ಲವಂಗ ಇಡ್ರಿ ಅದ್ರ ಮ್ಯಾಗ, ಮುಗೀತು. 7-8 ಲವಂಗ, ಇದು ಏನು, ಒಂದು 7-8 ಲವಂಗ, ಉಪ್ಪು, ಮ್ಯಾಗ 3 ಕರ್ಪೂರ ಇಟ್ಟು ಮ್ಯಾಗ ಎಲ್ಲದ ಅದು ಇಡು ಜಾಗ ಇತ್ತಪ್ಪ ಅಂತಂದ್ರೆ ಅಲ್ಲಿ ಇಟ್ಬಿಡ್ರಿ. ಇದು ಸ್ನೇಕ್ ಪ್ಲಾಂಟ್ ಇಟ್ಟಿರಿ, ಉಪ್ಪು ಇಟ್ಟಿರ್ತೀರಿ, ಮುಗೀತು. ಉಪ್ಪನ್ನು ಪ್ರತಿ ವಾರಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕು, ಹೊರಗಡೆ ಹಾಕಿಬಿಡ್ರಿ, ಮಾಡಿ ನೋಡ್ರಿ. ಉಪ್ಪು ಬೆಸ್ಟ್ ನೆಗೆಟಿವ್ ರಿಮೂವರ್ ಏಜೆಂಟ್. ಅದು ಫಿನೈಲ್ ಹಾಕಬೇಡ್ರಿ ಮನೆಗೆ. ಫಿನೈಲ್ ಹಾಕದೆ ಒಂದಿಷ್ಟು ಹಿಡಿ ಉಪ್ಪನ್ನು ಮನೆದೇವ್ರ ಹೆಸರು ಹೇಳಿ ನೀರಾಗ ಹಾಕಿ ಅದರಲ್ಲಿ ನೀರು ನಿಮ್ಮ ಇದನ್ನು ಒರೆಸ್ರಿ, ಮನೆಗೆ ಒರೆಸ್ರಿ. ಹುಳ ಕಡ್ಡಿ ಬರೋದಿಲ್ಲ, ಇದು ಬರೋದಿಲ್ಲ. ಅರ್ಧ ಮನ್ಯಾನ ದೇವ್ ಬಿಟ್ಟು ಹೋಗುತ್ತೆ ಮನೆಯಂತ. ನಿಮಗೆ ನಿದ್ದೆ ಹತ್ತುವುದಿಲ್ಲ. ಕೆಳಗೆ ನಿಮ್ಮ ಕ್ವಾಟ್ ಕೆಳಗ ಒಂದಿಷ್ಟು ಸೈಂಧವಲವನ್ನು ಇಡ್ರಿ. ಸೈಂಧವಲವನ್ನು ಎಡಕ್ಕೆ ಸೈಂಧವಲವನ್ನು ಬಲಕ್ಕೆ ಪಟ್ಕ ಇಡ್ರಿ. ಇನ್ನಷ್ಟು ಅಲ್ಲಿ ನೆಗೆಟಿವಿಟಿ ಇರೋದೇ ಇಲ್ಲ. ಮತ್ತು ಇದು ಇನ್ನೊಂದು, ನಿಮ್ಮ ಮನೆಗೆ ಬರ್ತಕ್ಕಂಥವ್ರು ಭಾಳ ಕೆಟ್ಟ ಮಂದಿ ಬರ್ತಾರೆ, ಹೊಲಸು ಕಣ್ಣವ್ರು ಬರ್ತಾರೆ, ಹೌದಾ, ದೃಷ್ಟಿ ದೋಷ ಮಾಡ್ತದ ಅಂಥವ್ರಿಗೆ. ಅದಕ್ಕೆ ಹೊರಗೆ ಪಟ್ಕ ಕಟ್ರಿ, ಒಳಗೆ ಸೈಂಧವಲ ಕಟ್ರಿ. ಪಟ್ಕ ಕರಿ ಅರಿವೆ ಕಟ್ಬೇಕು, ಕರಿ ದಾರದಲ್ಲೇ ಹೊರಗೆ ಕಟ್ರಿ, ಒಳಗೆ ಸೈಂಧವಲವನ್ನು ಕಟ್ರಿ. ಇದು ನೆಗೆಟಿವಿಟಿ ತೆಗಿತದ, ದೃಷ್ಟಿ ದೋಷ ತೆಗಿತೈತಿ. ನಿಮ್ಮ ಮಕ್ಕಳಿಗೆ ದೃಷ್ಟಿ ಆಗತ್ತ. ನೀವು ಚಂದನ ಸೀರೆ ಉಟ್ಕೊಂಡಿರ್ತೀರಿ, ಬಿತ್ತ ಮಂದಿ ದೃಷ್ಟಿ ಬಿತ್ತ. ಚಲೋ ಮಣಿ ಕಟ್ಟಿ ಮಂದಿ ದೃಷ್ಟಿ ಬಿತ್ತ, ಚಲೋ ವ್ಯವಹಾರ ಆಗುತ್ತ, ಮಂದಿ ದೃಷ್ಟಿ ಬಿತ್ತ, ಹೌದಾ. ಏನಿಲ್ಲ, ಪಟ್ಕ ತಗೋರಿ, ಮನೆ ಬ್ಯಾಗ್ ಹಿಡಿದು ಹೋಗೋದು ಬಿಡ್ರಿ, ಹೋಯ್ತ. ಸರಳದ ವ್ಯವಹಾರ. ಇದನ್ನೆಲ್ಲ ಮಾಡ್ರಿ, ನಿಮ್ಮ ಮನೆ ಸಂರಕ್ಷಣೆ ಮಾಡ್ಕೊಳ್ಳಿ. ಬರೀ ಮನೆ ಕಟ್ಟಡ ಅಲ್ಲ, ಮನೆಯಾಗಿದ್ದವರು ಅವ್ರನ್ನ ಕಾಪಾಡ್ಕೊಳ್ಳಿ. ಅವ್ರ ಮನಸ್ಸನ್ನು ತಿದ್ದೋರು ನೀವೇ. ಒಬ್ಬರು ತಿಳುವಳಿಕೆ ಇದ್ದವ್ರು ಮಾಡ್ಬೇಕು ಕೆಲಸ ಇದನ್ನು. ಇಲ್ಲಿಕಂದ್ರೆ ನಿಮ್ಮ ಮನೆ ರಂಗ. ಜಗಳ, ಜೂಟು, ಹೊಡೆದಾಟ, ಬಡಿದಾಟ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಂದು ಹೇಳಿ 128 ಅರ್ಥ ಕಟ್ಟಿ ಜಗಳ. ನೀವು ಚಲೋನ ಹೇಳ್ತೀರಿ, ಅದು ಕೆಟ್ಟ ತಿಳ್ಕೊಂತಾರೆ. ಮಾತಾಡೋಂಗಿಲ್ರಿ, ಒಂದು ಮಾತಿಗೆ 108 ಅರ್ಥ ಕಟ್ತಾರ. ಅದೆಲ್ಲ ಆಗಬಾರ್ದು ಅಂತಂದ್ರೆ ಇದನ್ನು ಮಾಡಲೇಬೇಕು. ಮಾಡಿ ನೋಡ್ರಿ. ಮನೆದೇವ್ರು ನಂಬ್ರಿ, ಹೌದಾ. ಮನೆದೇವ್ರ ಮುಂದೆ ಕರ್ಪೂರ ಇಡ್ರಿ. ಇದು ದಿನ ಕರ್ಪೂರ ಬೆಳಗ್ರಿ, ಕರ್ಪೂರ ಸುಡ್ರಿ.
ಮಲ್ಕೊಳ್ಳೋಕ್ಕಿಂತ ಮುಂಚೆ 3 ಕರ್ಪ ಇಟ್ಬಿಡ್ರಿ ನೀವು. 3 ಕರ್ಪ ಸುಟ್ಟು ಮುಕ್ಕೋರಿಬೇಕಾದ್ರೆ ಅವತ್ತು ಗಾಡ್ ನಿದ್ದೆ ಬರ್ಲಿಕ್ಕೆ ಚಾಲೆಂಜ್ ಅದ. ಕರ್ಪೂರ ಸುಡ್ರಿ. ಕರ್ಪೂರ ನೆಗೆಟಿವಿಟಿ ರಿಮೂವರ್, ಉಪ್ಪು ನೆಗೆಟಿವಿಟಿ ರಿಮೂವರ್, ಪಟಕ ನೆಗೆಟಿವಿಟಿ ತೆಗಿತೈತಿ, ಸೈಂಧವಲ ನೆಗೆಟಿವಿಟಿ ತೆಗಿತೈತಿ. ಮಾಡ್ಕೊರಿ ಇವನ್ನ. ಇಲ್ಲಕಂದ್ರೆ ನಿಮ್ಮ ಮನೆ ದೆವ್ವದ ವಾತಾವರಣ ಆಕ್ಕದ. ದೆವ್ವ ಐತೆ ಅಂತಾರಲ್ಲ, ದೆವ್ವ ಇರೋದಿಲ್ಲ. ದೆವ್ವಕ್ಕಂದ್ರೆ ನೆಗೆಟಿವಿಟಿ ಅಂತ ಹೇಳ್ತೀವಿ ನಾವು. ನೆಗೆಟಿವಿಟಿಗೆ ದೆವ್ವ, ಪಾಸಿಟಿವಿಟಿಗೆ ದೇವರು ಅಂತೀವಿ ನಾವು. ಪಾಸಿಟಿವಿಟಿ ಬರಬೇಕು, ನೆಗೆಟಿವಿಟಿ ಹೋಗ್ಬೇಕಾದ್ರೆ ಇವನು ಮಾಡಲೇಬೇಕು. ನೋ ಅದರ್ ಗೋ. ಮಾಡ್ತೀರಾ? ಮಾಡ್ರಿ ನೀವು. ಎಷ್ಟೋ ಮಂದಿ ಧ್ಯಾನ ಹತ್ತೋದಲ್ಲ ಅಂತಾರ, ಕೆಲವು ಮಂದಿ ರೇಖೆ ಮಾಡ್ತಿರ್ತಾರ, ಏನೋ ಬಂದು ನುಗ್ಗಿಸ್ದಂಗೆ ಆಗತ್ತ ಅಂತಂತಾರ. ಮಗ್ಗಲ ಉಪ್ಪಿನ ಪ್ಯಾಕೆಟ್ ಇಟ್ಕೊಂಡು ಉಪ್ಪಿನ ಬಾಲ್ ಇಟ್ಕೊಂಡು ಕೂಡ್ರಿ ಅಂತಾನೆ, ಏನೂ ಕಾರೋದೇ ಇಲ್ಲ ಅವರು. ಆರಾಮ್ ಮಾಡ್ತಾರೆ. ಎಂಥ ಅದ್ಭುತ ಶಕ್ತಿ ಇದೆ. ನೀವು ಬೇಕಾದ್ರೆ ಉಪ್ಪಿನ ಅತಿ ಬೆಸ್ಟಪ್ಪ ಅಂದ್ರೆ ನೀವು ಮೊದಲು ಉಪ್ಪಿನ ನೀರಿನ ಸ್ನಾನ ಮಾಡ್ರಿ. 1 ಚಮಚಿ ಉಪ್ಪು, ಹೌದಾ, 1 ಚಮಚಿ ಉಪ್ಪು, ಆ ನಂತರ ಒಂದಿಷ್ಟು ಪಟಕ, ಒಂದಿಷ್ಟು ಕರ್ಪೂರ ಹಾಕಿ ಸ್ನಾನ ಮಾಡ್ರಿ. ನಿಮ್ಮ ಮೈಯಂತೆಲ್ಲ ಹೊರಸ್ಬಿಟ್ಟು ಹೋಗ್ತದೆ, ನೆಗೆಟಿವಿಟಿ ಬಿಟ್ಟು ಹೋಗ್ತದೆ. ನಿಮಗೆ ಕಾಲು ನೋವದವಲ್ಲ, ಇನ್ನೊಂದು ತಿಳ್ಕೊರಿ. 1 ಬಕೆಟ್ ತೊಗೋರಿ, ಸುಡು ನೀರು ತೊಗೋರಿ. ಸುಡು ನೀರಾಗ 3 ಚಮಚಿ ಉಪ್ಪು ಹಾಕ್ರಿ. ಸುಡು ನೀರಂದ್ರೆ ನೀವು ಕಾಲಿಡದೆ ಮನೆಗೆ ಹೋಗಿದ್ದು ಮಾಡ್ರಿ. ಇಲ್ಲಿ ಯಾವ ವ್ಯವಸ್ಥೆ ಆಗೋದಿಲ್ಲ. ಮನೆಗೆ ಹೋದ್ಮೇಲೆ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಊಟಕ್ಕಿಂತ ಮುಂಚೆ ನೀವು 1 ಬಕೆಟ್, ಅರ್ಧ ಬಕೆಟ್ ನೀರೊಳಗೆ 3 ಚಮಚಿ ಉಪ್ಪು, 1 ಚಮಚಿ ಪಟಕ, ಆ ನಂತರ 1 ಪೂರ ಲಿಂಬೆ ಹಣ್ಣು, ಹೌದಾ, 1 ಪೂರ ಲಿಂಬೆ ಹಣ್ಣು, 3 ಕರ್ಪೂರ ಹಾಕಿ ಕಾಟು ಕೂಡ್ರೆ ಮ್ಯಾಗ ವಿದ್ಯುತ್ ಸಂಚಾರ ಆಗ್ತದೆ. ನೋಡಿ ಚೆಕ್ ಮಾಡಬೇಕು. ಉಪ್ಪು ಬಿಸಿನೀರು, ಪಟಕ, ಕರ್ಪೂರ, ಲಿಂಬೆ ಹಣ್ಣು, 1 ಪೂರ ಲಿಂಬೆ ಹಣ್ಣು ಹಾಗೆ ಕಾಟು ಕೊಡು ನೋಡೋಣ. ಕಾಲು ಕಮ್ಮಿ. 1 ಪೂರ ಲಿಂಬೆ ಹಣ್ಣು ಹಿಂಡ್ಬೇಕಾದ್ರಾಗ ಕಂಪಲ್ಸರಿ ಮಾಡಿದ. ಉಕ್ಕಟ ಸಲಹೆ ಕೊಡ್ತೀನಿ, ಇದು ಹೆಚ್ಚು ಪರಿಹಾರ ದೊರಕುತ್ತದೆ. ಬೇಕಾದ್ರೆ ನೀವು ಮಾಡಿದ ದಿವಸನ ಹೇಳ್ತೀರಿ, ನೆನೆಸ್ಕೊತೀರಿ ನನ್ನ. ನೀವು ಮಾಡಿದ್ರೆ ಅರ್ಧ ಬಕೆಟ್ ನೀರು, 3 ಚಮಚಿ ಉಪ್ಪು, 1 ಚಮಚಿ ಪಟಕ, 3 ಕರ್ಪೂರ, ಲಿಂಬೆ ಹಣ್ಣು, ಮೈಯಾಗ ವಿದ್ಯುತ್ ಸಂಚಾರ ಆಗ್ತವೆ. ಜುಗು 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 ಅಂತ ನೀವು ನೋಡ್ಬೇಕ್ರಿ. ಅವತ್ತು ಇಲ್ಲ ಮೊದಲು ಮಾಡಿಸ್ತಿದ್ದೀವಿ, ಆದ್ರೆ ಅಷ್ಟು ಬಕೆಟ್ ಇಡಬೇಕು, ಅಷ್ಟು ಇದು ಮಾಡಬೇಕು, ಅಷ್ಟು ನೀರು ಕಾಯಿಸ್ಬೇಕು. ಅದು ಸ್ವಲ್ಪ ನಮ್ಗೆ ತೊಂದರೆ ಆಗತ್ತಂತ ಬಿಟ್ಟಿವಿ ನಾವು. ಯಾಕಂದ್ರೆ 8-10 ಮಂದಿ ಇರ್ತಿದ್ರೆ ಮತ್ತೆ ಮಾಡಿಸ್ತಿದ್ವಿ. ಈಗ 30-40 ಮಂದಿಗೆ 30 ಬಕೆಟ್ ತರಬೇಕಾಗತ್ತೆ ನಾವು. ಅದಕ್ಕೆ ನಾವು ಬಿಟ್ಟಿವಿ ಅದನ್ನು. ಬಟ್ ಭಾಳ ಪವರ್ಫುಲ್ ಬರ್ತದೆ. ಇದನ್ನು ದಯವಿಟ್ಟು ಮನ್ಯಾಗ ಮಾಡಿರಿ. ಅದನ್ನು ಮಾಡಿದ ಮೇಲೆ ಆ ನೀರನ್ನು ಗಿಡಕ್ಕೆ ಹಾಕ್ಬೇಡ ದಯವಿಟ್ಟು. ಆ ಗಿಡ ಸತ್ಯನಾಶ ಆಗುತ್ತದು. ಗಟರಕ್ಕೆ ಹಾಕಬೇಕು. ಇಟ್ಟಿದ್ರೆ ಗಟರಕ್ಕೆ ಹಾಕ್ಬೇಕು. ನೀವು ಉಪ್ಪನ್ನು ಬಳಸಿರ್ತಿರಲ್ಲ, ಆ ಉಪ್ಪನ್ನು ಸಹಿತ ಗಟರದಾಗ ಹಾಕ್ರಿ, ಅಥವಾ ಟಾಯ್ಲೆಟ್ನಾಗ ಹಾಕ್ರಿ, ಕಮೋಡ್ನ್ಯಾಗ. ಮತ್ತು ಇನ್ನೂ ಒಂದು ಕೇಳ್ತಾರೆ ಎಷ್ಟೋ ಮಂದಿ. ಒಬ್ಬರು ನಮ್ಮ ಮನೆಗೆ ಒಬ್ರು ಕಾಡಕ್ಕೆ ಹತ್ತಾರ, ಯಾರೋ ಒಬ್ರು ಸುಮ್ಮನೆ ಧಮಕಿ ಹಾಕಕತ್ತಾರ. ಏನಿಲ್ಲ, ಉಪ್ಪು ತೋರಿ ಒಂದಿಷ್ಟು, 3 ಬೆಳ್ಳುಳ್ಳಿ ಸುಲಿದು ತೋರಿ, ಹಿಂಗಾಗಿ ಹೆಚ್ಚಿಕ್ರಿ. ಅದನ್ನು ಹೆಚ್ಚಿಗೆ ಉಪ್ಪು ಮತ್ತು ಇದನ್ನು ಬೆಳ್ಳುಳ್ಳಿ ಇದಾಗಬೇಕು. ಒತ್ತಿ ಅವ ನಮ್ಮ ಕೈಯಾಗ ಶತ್ರು ಅಂತ ತಿಳ್ಕೊಂಡು ಒತ್ತಿ ಇದು ಮಾಡಿ ಎಡಗೈಲೆ ಆ ಶತ್ರುನ ಹೆಸರು 7 ಸಲ ಹೇಳಿ ಒಗೆದು ಬಿಡ್ರಿ. ಅವ ನಿಮ್ಮ ತಂಟೆ ಬಂದ್ರೆ ಕೇಳ್ರಿ. ನಿಮ್ಮ ಸನೇಕ ಬರೋದಿಲ್ಲ ಅವ. ಗೊತ್ತಾ, ನಾ ಬರೀ ಇವನ್ನ ಮಾಡಿಸ್ತೀನಿ ಮಂದಿಗೆ, ಮತ್ತು ಸಕ್ಸಸ್ ಆಗ್ತೇವೆ. ನಾ ಇದು ಅದ್ರಾಗ ಏನೈತಿ ಅದನ್ನು ಮಾಡ್ತಾರೆ, ಅವ್ರು ಚಲೋ ಆಗುತ್ತೆ, ನಮ್ಮ ಹೆಸರು ಬರ್ತದೆ. ಗುರುಗಳ ಕೂಡ ಹೋಗಿದ್ದೀವಪ್ಪ, ಹೇಳಿದ್ರು ನಾವು ಮಾಡಿದೀವಿ, ಚಲೋ ಆತಂತ ಬರ್ತಾರೆ. ನಾವು ಎಲ್ಲೋ ಒಂದಿಷ್ಟು ಜ್ಞಾನ ಕಲ್ತೀವಿ ನಮ್ಮ ಗುರುಗಳ ಕಡೆಯಿಂದ, ಅದು ಹೇಳ್ತೀವಿ. ಈಗ ಮತ್ತು ಅಷ್ಟು ಸುಮಾರು 2,500 ವಿಡಿಯೋದಾಗ ನಾ ಇದನ್ನ ಹೇಳಿ. ನನ್ನ 2,500 ವಿಡಿಯೋದವು. yogamuki.com ಅಂತಿಕೊಂಡು, yogamuki.com ಅಂತಿಕೊಂಡು ಯೂಟ್ಯೂಬ್ನಾಗ ಹೋಗ್ರಿ. ಯೋಗಮುಖಿ ಅಂತ ಹೊಡ್ರಿ, ಎಲ್ಲ ಗುರುಗಳದ್ದು ವಿಡಿಯೋ ಬರ್ತಾವೆ. ಇವನ್ನ ಹೇಳೀನಿ ಬರೀ. ಉಪ್ಪಿದ್ದು ಹೇಳೀನಿ, ಅರಿಶಿನ ಪುಡಿದು ಹೇಳೀನಿ, ದೈವಿಕ ಚೂರ್ಣ ಬಗ್ಗೆ ಹೇಳೀನಿ. ದೈವಿಕ ಚೂರ್ಣ ಅಂದಾಗ ದಯವಿಟ್ಟು ಎಲ್ಲರೂ ಕೇಳ್ರಿ, ಎಲ್ಲರಿಗೂ ಭಾಳ ಅತ್ಯಂತ ಉಪಯುಕ್ತ. 1 ತೊಲಿ ಲವಂಗ, 1 ತೊಲಿ ಯಾಲಕ್ಕಿ, 1 ತೊಲಿ ಲವಂಗ, 1 ತೊಲಿ ಯಾಲಕ್ಕಿ, 1 ತೊಲಿ ದಾಲ್ಚಿನ್ನಿ, ಇದಕ್ಕೆ 1 ಜಾಜಿಕಾಯಿ, ಹೌದಾ. ಇದನ್ನು ಮಿಕ್ಸಿ ಮಾಡಿರಿ.
ಎಷ್ಟದ ಅಷ್ಟು ಅರಿಶಿನ ಪುಡಿ ಕೂಡಿಸ್ರಿ. ಮುಗಿತು. ಇಟ್ಟು ಬಿಡ್ರಿ. ಅದನ್ನು ಸ್ನಾನಕ್ಕೆ ಬಳಸ್ರಿ, ಕುಡಿಯಾಕೆ ತಗೋರಿ. ದಿನಾಲು ಕುಡಿದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಮತ್ತು ಎಲ್ಲ ಆರ್ಟರೀಸ್ ಬ್ಲಾಕ್ ಆಗಿರ್ತದಲ್ಲ, ಆ ಬ್ಲಾಕೇಜ್ ಹೋಗ್ತದೆ. ಮಾಡ್ರಿ, ಪುಕ್ಕಟ್ಟಾಯ್ತು. ಮನ್ಯಾಗ ಐತಿ, ಮನ್ಯಾಗ ದವಾಖಾನೆ, ನಿಮ್ಮ ಜೀರಿಗೆ ಸಾಸಿವೆಯಾಗ ದವಾಖಾನೆ ಇದಾವೆ. ಜೀರಿಗೆ, ಸಾಸಿವೆ, ದಾಲ್ಚಿನ್ನಿ ಬಂಗಾರದ, ಹೌದಾ? ಅದು ಆರೋಗ್ಯವನ್ನು ಉಳಿಸ್ತದ. ನಿಮ್ಮ ಶತ್ರು ಕಾಟ, ನಿಮ್ಮ ಮನ್ಯಾಂದು ಎಲ್ಲ ಸಮಸ್ಯೆನೂ ತೆಗೆದಾಗ್ತದೆ. ಇವು ಮನ್ಯಾನ ಸಾಮಾನು. ಬರೇ ಒಂದು ಜಾಜಿಕಾಯಿ ಏನು ಕೆಲಸ ಮಾಡ್ತದೆ? ಬರೇ ಒಂದು ದಾಲ್ಚಿನ್ನಿ ಏನು ಕೆಲಸ ಮಾಡ್ತದೆ? ಬರೇ ಒಂದಿಷ್ಟು ಜೀರಿಗೆ, ಒಂದಿಷ್ಟು ಸೋಪು, ಬಡೆ ಸೋಪು, ಅದು ಬ್ಲ್ಯಾಕ್ ಸಾಲ್ಟು, ಇವೇನು ಕೆಲಸ ಮಾಡ್ತಾವೆ? ಅದ್ಭುತ. ಚಾಲೆಂಜಿಂಗ್ ಅದ, ಹೌದಾ? ಮಾಡಬೇಕಷ್ಟೆ. ಬಟ್ ನಿಮಗೆ ಔಷಧಿ, ಡಾಕ್ಟ್ರಿಗೆ ಕೊಡ್ತಕ್ಕಂಥ ಔಷಧಿ ಮೇಲೆ ಎಷ್ಟು ಭಕ್ತಿ ಅದ, ಅಷ್ಟು ನಾ ಹೇಳೋ ವಸ್ತುಗಳ ಮೇಲೆ ಭಯ ಇಲ್ಲ, ಭಕ್ತಿ ಇಲ್ಲ, ಆಗೋದಿಲ್ಲ. ಅದಕ್ಕೆ ನೀವು ಬಳಸೋದಿಲ್ಲ, ಅದಕ್ಕೆ ನೀವು ಹಿಂಗೆ ಇರ್ತೀರಿ. ಮೈಯ ಶ್ರೀ ಗುರುದೇವ್ ಮುಗಿಸೋಣ. ನಿಮಗೆಲ್ಲರಿಗೂ ಅನೇಕ ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ. ಓತಪ್ರೋತವಾಗಿ ಬರ್ತದೆ. ನೀವು ಕೇಳ್ಕೊತ ಹೋಗ್ರಿ, ನಾ ಹೇಳ್ಕೊತ ಹೋಗ್ತೀನಿ. ಕರೆ ನೋ ಎಂಡಿಂಗ್ ಪ್ರೊಸೆಸ್ ಅದು. ಇದನ್ನೆಲ್ಲ ಮಾಡಿರಿ. ಬರೀ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬೇಡ. ಉಪಯೋಗ ಇಲ್ಲ. ನಾವು ಒದರ್ಕೊಂಡಿದ್ದು ಉಪಯೋಗ ಆಗೋದಿಲ್ಲ, ನಿಮಗೂ ಉಪಯೋಗ ಆಗೋದಿಲ್ಲ. ಅದನ್ನು ಮಾಡಬೇಕು. ಮನೆಗೆ ಹೋದ್ಮೇಲೆ ಫಸ್ಟ್ ನೀರು, ಬಕೆಟ್ನಾಗ ನೀರು ಇಟ್ಕೊಂಡು ಕುಡಿದು ಕಲೀರಿ. ಅದ್ಭುತ ಅಂದ್ರೆ ಪರಮಾದ್ಭುತ ರೀ. ಅದು ಮಾಡಿದ ದಿವಸ ನಾನು ನೆನೆಸ್ಕೊತೇನೆ. ಇಷ್ಟನೇ ಕಾಟು ಇದನ್ನು ಮಾಡಿರಿ, ಒಳ್ಳೇದಾಗತ್ತೆ ಬಯಸ್ತಾ ಒಂದು ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ಸೀದಾ ಕೂತ್ಕೊಳ್ಳಿ. ಒಂದು ದೀರ್ಘ ಉಸಿರು. ಓಂಕಾರ. ಓ ಶಾಂತಿ 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 ಶಾಂತಿ.